So welcome to all second year BCom student to the live class on cost and management accounting paper 2. Today is the last class for reconciliation statement. We have solved so many problems on reconciliation statement. Today I'll be solving only one problem on memorandum reconciliation account. So far you have solved problem on reconciliation statement. Correct. Today you are asked to prepare memorandum reconciliation account. So you have to prepare the reconciliation account and more simple. So far it was not asked for the exam. Ile tanaka ee question memorandum exam bandilla, but in future you can expect. Maybe you can expect from the part A. Part A ಅಲ್ಲಿ 6 marks ಬರ್ಬೋದು ಇದು ಬಂದ್ರೆ 6 marks ಬರ್ಬೋದು ತುಂಬಾ easy ಇದೆ. So I'll solve only one problem. And the last problem is that is for homework. Then I will give the tips. ನಿಮ್ಗೆ ಹೇಗೆ ಮಾಡಬೇಕಂತ ನಾನು ನಿಮಗೆ ಟಿಪ್ಸ್ ಕೊಡ್ತೇನೆ. ಆ ಟಿಪ್ಸ್ ಅನ್ನು ಕೇಳಿಕೊಂಡು ಇವಾಗ ಟುಡೇ after the class you can solve the problem at home. Okay, I will share my PPT now. Yes. Hope you can see my PPT. Well, from the following profit and loss account, prepare a memorandum reconciliation account. You are asked to prepare memorandum reconciliation account showing profit as per cost account. So you are given with the profit and loss account and appropriation account. In NPTEL you have studied profit and loss appropriation account. Also you have studied in the PUC level. See till this it's profit and loss account. This is the total of profit and loss account 55,000 something, and this portion is profit and loss appropriation account. And you know, in the profit and loss appropriation account we will debit the income tax, reserve, dividend, all these things will debit. So ಏನಾಗುತ್ತೆ, your profit again will come down. So balance sheet ಅಲ್ಲಿ ಎಂಟ್ರಿ ಮಾಡೋ ಯಾವ ತಗೋತೇವೆ ನಾವು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಅಮೌಂಟ್ ತಗೊಳ್ತೇವೆ. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಏನು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ ಅನ್ನು ಬ್ಯಾಲೆನ್ಸ್ ಶೀಟ್ ತಗೊಳ್ತೇವೆ. ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ ನಮಗೆ ಇಲ್ಲಿ ವಾಟ್ ಇಸ್ ವಿಚ್ ಪ್ರಾಫಿಟ್ ಇಸ್ ಇಂಪಾರ್ಟೆಂಟ್, ವಿತ್ 17,936 ಇಂಪಾರ್ಟೆಂಟಾ ಅಥವಾ 4,936 ಇಂಪಾರ್ಟೆಂಟಾ? So for us 4,936 is important. Okay, well, so debit side nodi, you are given with the office salary. 1 minute. Office salary is 11,282. Yeah, office salary 11,282. And next is office expenses 6,514. So problem is with you, just look at the problem. Okay, then salesman salary, then sales expenses 9,304. So all these expenses given, fine. Now what is your job is you have to identify what are the financial expenses. ಈ ಕೊಟ್ಟ ಪ್ರಾಬ್ಲಮ್ ಅಲ್ಲಿ ಫ್ರಮ್ ದ ಗಿವನ್ ಪ್ರಾಬ್ಲಮ್ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಆರ್ ದಿ ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್. ಫಿನಾನ್ಷಿಯಲ್ ಐಟಮ್ ಯಾವುದು, ಪ್ಯೂರ್ ಫೈನಾನ್ಷಿಯಲ್ ಐಟಮ್ ಯಾವುದು. ಪ್ಯೂರ್ ಫೈನಾನ್ಷಿಯಲ್ ಐಟಮ್ ಅಂತ ಹೇಳಿದ್ರೆ ಏನು ಅರ್ಥ ಅಂತ, ಆ ಐಟಮ್ ಅನ್ನು ನಾವು ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ. ಇದಿಷ್ಟು ಐಟಮ್ ಅಲ್ಲಿ ಯಾವ ಐಟಮ್ಸ್ ಅಲ್ಲಿ ನಾವು ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ, ಅದನ್ನ ನೀವು ಈಗ ಐಡೆಂಟಿಫೈ ಮಾಡಬೇಕು. ಈಗ ಆಫೀಸ್ ಸ್ಯಾಲ್ರಿ ನೀವು ಕಾಸ್ಟ್ ಶೀಟ್ ತಗೋತೀರಾ ಇಲ್ವಾ? ಆಫೀಸ್ ಸ್ಯಾಲ್ರಿ ಫೈನಾನ್ಷಿಯಲ್ ಬುಕ್ ಅಲ್ಲಿ ಬರುತ್ತೆ, ಕಾಸ್ಟ್ ಶೀಟ್ ಅಲ್ಲಿ ಬರುತ್ತೆ. ಹಾಗಿದ್ರೆ ನಮ್ಗೆ ಇದು ಟಚ್ ಮಾಡಲಿಕ್ಕೆ ಇಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಇದು ಫೈನಾನ್ಷಿಯಲ್ ಬುಕ್ ಅಲ್ಲಿ ಬರುತ್ತೆ ಪ್ಲಸ್ ಕಾಸ್ಟ್ ಶೀಟ್ ಅಲ್ಲಿ ಬರುತ್ತೆ ಅಲ್ವಾ, ಅಂಡರ್ ದ ಹೆಡಿಂಗ್ ಆಫೀಸ್ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ. ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಫ್ರಮ್ ದ ಗಿವನ್ ಐಟಮ್ ಅಲ್ಲಿ ಯಾವುದೆಲ್ಲ ಕಾಸ್ಟ್ ಶೀಟ್ ಅಲ್ಲಿ ಬರುವುದಿಲ್ಲ ಆ ಐಟಮ್ ಅನ್ನ ನೀವು ಹೈಲೈಟ್ ಮಾಡ್ಬೇಕು. ಈಗ ಸೇಲ್ಸ್ ಮೆನ್ ಸ್ಯಾಲ್ರಿ ಕಾಸ್ಟ್ ಶೀಟ್ ಅಲ್ಲಿ ಬರುತ್ತೆ ಇಲ್ವಾ? ಸೇಲ್ಸ್ ಮೆನ್ ಸ್ಯಾಲ್ರಿ ಕಾಸ್ಟ್ ಶೀಟ್ ಅಲ್ಲಿ ಬರುತ್ತೆ.
ಸೇಲ್ಸ್ ಎಕ್ಸ್ಪೆನ್ಸಸ್ಸು ಕಾಸ್ಟ್ ಶೀಟಲ್ಲಿ ಬರುತ್ತೆ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು ಬರುತ್ತೆ. ಈಗ ನೋಡಿ, ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ನಾವು ಕಾಸ್ಟ್ ಶೀಟ್ ಮಾಡುವಾಗ ಲಾಸ್ ಅನ್ನು ತಗೊಳ್ತೇವಾ? ಸೊ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಕಾಸ್ಟ್ ಶೀಟಲ್ಲಿ ತಗೊಳ್ಳೋದಿಲ್ಲ. ಅಂದರೆ ದಿಸ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ವಿಲ್ ಅಪಿಯರ್ ಇನ್ ದ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್. ಈಗ ನಿಮ್ಮ ಜಾಬ್ ಏನೇಳಿ, ಕೊಟ್ಟ ಪ್ರಾಬ್ಲಮಲ್ಲಿ ಯಾವುದೆಲ್ಲ ಕಾಸ್ಟ್ ಶೀಟಲ್ಲಿ ಬರುವುದಿಲ್ಲ ಆ ಐಟಮನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಮೊದಲು ಮಾರ್ಕ್ ಮಾಡಿದೆ ಯಾವುದು, ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ, ಎನಿ ಲಾಸ್ ಕಾಸ್ಟ್ ಶೀಟಲ್ಲಿ ತಗೊಳ್ಳೋದಿಲ್ಲ. ಹಾಗಾಗಿ ಒಂದು ಐಟಮನ್ನು ಇದು ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ, ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇದು ಕಾಸ್ಟ್ ಶೀಟಲ್ಲಿ ಬರದೇ ಇದ್ದ ಕಾರಣ ಈ 1950 ನಾವೇನು ಮಾಡಬೇಕು, 1950 ನಾವು ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟಲ್ಲಿ ತೋರಿಸ್ಬೇಕು. ಓಕೆ, ಇದು ಡೆಬಿಟ್ ಸೈಡ್ ಇದ್ದ ಕಾರಣ ನಾವು ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಫೈನ್ಸ್. ಸೊ ಫೈನ್ಸ್ ಸಹ ಏನಾಯಿತು, ಇದು ಸಹ ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ. ಹಾಗಿದ್ರೆ ಎರಡು ಐಟಮ್ ಆಯಿತು, ಒಂದು ಇದು, ಎರಡನೇ ಐಟಮ್ ಇದು. ಎರಡು ಐಟಮ್ ಎಲ್ಲಿ ಬರುತ್ತೆ, ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟಲ್ಲಿ ಬರುತ್ತೆ. ಡೆಬಿಟ್ ಸೈಡ್ ಎಂಟ್ರಿ ಆಗುತ್ತೆ, ಕ್ರೆಡಿಟ್ ಸೈಡ್ ಎಂಟ್ರಿ ಆಗುತ್ತೆ. ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಲಾಜಿಕ್. ಯಾವುದೆಲ್ಲ ಡೆಬಿಟ್ ಸೈಡ್ ಇದೆ ಫೈನಾನ್ಷಿಯಲ್ ಬುಕ್ಕಲ್ಲಿ, ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಬರೋ ಕ್ರೆಡಿಟ್ ಸೈಡ್ ಎಂಟ್ರಿ ಆಗುತ್ತೆ. ಓಕೆ ಓಕೆ ನೆಕ್ಸ್ಟು ಡಿಸ್ಕೌಂಟ್ ಆನ್ ಡಿಬೆಂಚರ್. ಇದು ಸಹ ಕಾಸ್ಟ್ ಶೀಟಲ್ಲಿ ನಾವು ತಗೊಳ್ಳೋದಿಲ್ಲ. ಹಾಗಿದ್ರೆ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟ್ ನಮಗೆ ಬೇಡ. ಇನ್ಕಮ್ ಟ್ಯಾಕ್ಸ್ ನೀವು ಕಾಸ್ಟ್ ಶೀಟ್ ತಗೋತೀರಾ, ಇನ್ಕಮ್ ಟ್ಯಾಕ್ಸ್ ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ. ಸೊ ಈಗ ಇಂಟು ಮಾರ್ಕ್ ಮಾಡಿದ್ದೆಲ್ಲ ಏನಾಯಿತು, ಇಂಟು ಮಾರ್ಕ್ ಮಾಡಿದ್ದೆಲ್ಲವೂ ಸಹ ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಮಾಡುವಾಗ ತಗೊಳ್ಬೇಕು. ಅದು ಎಲ್ಲಿ ತಗೊಳ್ಬೇಕು ಹೇಳಿದ್ರೆ, ಇಫ್ ದ ಐಟಮ್ ಫೈನಾನ್ಷಿಯಲ್ ಬುಕ್ಕಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಆಗಿದೆ, ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಸಪೋಸು ಯಾವುದೋ ಒಂದು ಪ್ಯೂರ್ ಫೈನಾನ್ಷಿಯಲ್ ಐಟಮು ನಮ್ಮ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದ್ದರೆ ಮೆಮೊರಂಡಮ್ ರೀಕನ್ಸಿಲೇಷನ್ ಮಾಡುವಾಗ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ರೆ ಆಯ್ತು. ಓಕೆ, ಅದೇ ರೀತಿ ರಿಸರ್ವ್ ಸಹ ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ. ಆಮೇಲೆ ಡಿವಿಡೆಂಡ್ ಸಹ ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ. ಇದು ನಮಗೆ ಹೇಗೋ ಪ್ರಾಫಿಟ್ ಲಾಸ್ ತಗೊಳ್ಳೋವಂಥದ್ದು. ಇದಿಷ್ಟು ಡೆಬಿಟ್ ಸೈಡಲ್ಲಿ ನೋಡಿ, 1 2 3 4 5 6 ಐಟಮ್ಸ್ ಆಯ್ತಲ್ವಾ. ಇದು ಐಟಮ್ ನಂಬರ್ 3 4 5 ಒಟ್ಟಿಗೆ 6 ಐಟಮು ಕಾಸ್ಟ್ ಶೀಟಲ್ಲಿ ನಾವು ತಗೊಳ್ಳೋದಿಲ್ಲ. ಈ 6 ಐಟಮ್ ಡೆಬಿಟ್ ಸೈಡ್ ಇದ್ದ ಕಾರಣ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟಲ್ಲಿ ಈ 6 ಐಟಮ್ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಬೈ ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಬೈ ಫೈನ್ಸ್, ಬೈ ಡಿಸ್ಕೌಂಟ್ ಆನ್ ಡಿಬೆಂಚರ್, ಬೈ ಇನ್ಕಮ್ ಟ್ಯಾಕ್ಸ್, ಬೈ ರಿಸರ್ವ್, ಬೈ ಡಿವಿಡೆಂಡ್. ಈ ಅಮೌಂಟನ್ನು ಎಂಟ್ರಿ ಮಾಡಿದ್ರೆ ಆಯಿತು. ವೆರಿ ಸಿಂಪಲ್ ಐಟಮ್ ಇದು. ಬಂದರೆ ನಿಮಗೆ 6 ಮಾರ್ಕ್ಸ್. ಇಲ್ಲಿ ತನಕ ಎಕ್ಸಾಮ್ ಬಂದಿಲ್ಲ, ಬಟ್ ಬರ್ಬೋದು, ಈ ವರ್ಷ ಬರ್ಬೋದು ನಿಮಗೆ. ಈ ವರ್ಷ ದಟ್ಸ್ ಎ ಚಾನ್ಸ್. ಓಕೆ, ನೆಕ್ಸ್ಟ್ ಕಮ್ ಟು ದಿ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ನ ಅವಶ್ಯಕತೆ ಇಲ್ಲ. ಜಿ ಪಿ ಇಸ್ ನಾಟ್ ರಿಕ್ವೈರ್ಡ್, ನಮಗೆ ಸಂಬಂಧವೇ ಇಲ್ಲ ಅದು. ಆಮೇಲೆ ಇದು ಟ್ರೇಡಿಂಗ್ ಅಕೌಂಟಿಂದ ಬಂದಿದೆ. ಆ್ಯಕ್ಚುಲಿ ಇದು ಟ್ರೇಡಿಂಗ್ ಅಕೌಂಟಿಂದ ಬಂದಿದ್ದು, ನಮಗೆ ಅದರ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಈ ಪ್ರಾಫಿಟ್ ಹೇಳುವಂಥದ್ದು, ದಿಸ್ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಲಾಸ್ ಅಕೌಂಟ್ ಪ್ರಾಫಿಟ್ಟು. ನೆಟ್ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಈಸ್ ಈ ಅಮೌಂಟು. ಸೊ ನಮಗೆ ಬೇಕಾಗಿದ್ದು ಈ ಅಮೌಂಟ್ 4936 ತೊಗೊಳ್ಬೇಕು, ಲಾಸ್ಟ್ ಟೈಮ್ ತೊಗೊಳ್ಬೇಕು. ಓಕೆ, ಈಗ ಕಮ್ ಟು ಕ್ರೆಡಿಟ್ ಸೈಡ್. ಡಿವಿಡೆಂಡ್ ರಿಸೀವ್ಡ್. ಇದು ಡಿವಿಡೆಂಡ್ ರಿಸೀವ್ಡನ್ನು ನಾವು ಕಾಸ್ಟ್ ಶೀಟ್ ತಗೋತೇವಾ. ಡಿವಿಡೆಂಡ್ ರಿಸೀವ್ಡ್ ವಿಲ್ ನಾಟ್ ಅಪಿಯರ್ ಇನ್ ದ ಕಾಸ್ಟ್ ಶೀಟ್. ಇದು ಪ್ಯೂರ್ ಫೈನಾನ್ಷಿಯಲ್ ರೆವಿನ್ಯೂ ಅಲ್ವಾ. ಸೊ ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಒಂದು ಐಟಮ್ಮು ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ. ಹಾಗೆ ಇದು ಸಹ ಬರೋದಿಲ್ಲ, ಯಾವುದು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಸಹ ನಾವು ಕಾಸ್ಟ್ ಶೀಟಲ್ಲಿ ತಗೊಳ್ಳೋದು. ಹಾಗಿದ್ರೆ ಕ್ರೆಡಿಟ್ ಸೈಡಲ್ಲಿ 2 ಐಟಮನ್ನು ತಗೊಳ್ತಾ ಇಲ್ಲ, ಕಾಸ್ಟ್ ಶೀಟಲ್ಲಿ ಎಂಟ್ರಿ ಮಾಡೋದಿಲ್ಲ. ಈ 2 ಐಟಮ್ ಕ್ರೆಡಿಟ್ ಸೈಡ್ ಇರೋ ಐಟಮು ಮೆಮೊರಂಡಮ್ ರೀಕನ್ಸಿಲೇಷನ್ ಮಾಡಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ರೆ ಆಯ್ತು. ವೆರಿ ಈಸಿ. ಓಕೆ, ದೆನ್ ದಿಸ್ ಈಸ್ ನೆಟ್ ಪ್ರಾಫಿಟ್ ಆಸ್ ಅ ಪ್ರಾಫಿಟ್ ಲಾಸ್ ಅಕೌಂಟು. ಇದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗಿದ್ದು. ಇದಿಷ್ಟು ಪ್ರಾಬ್ಲಮ್. ನಾವು ಲುಕ್ ಎಟ್ ದಿ ಆನ್ಸರ್. ಈಗ ನೀವು ಮಾರ್ಕ್ ಮಾಡಿದ್ರೆ ಗೊತ್ತಾಯ್ತು ನಿಮಗೆ, ಡೆಬಿಟ್ ಸೈಡಲ್ಲಿ 6 ಐಟಮ್ ಇದೆ, ಕ್ರೆಡಿಟ್ ಸೈಡಲ್ಲಿ 2 ಐಟಮ್ ಇದೆ. ಈ ಡೆಬಿಟ್ ಸೈಡಲ್ಲಿ ಒಂದು 6 ಐಟಮ್ ನಾವು ಮೆಮೊರಂಡಮ್ ರೀಕನ್ಸಿಲೇಷನ್ ಮಾಡಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು, ಆಯ್ತಾ. ಹಾಗೆ ಕ್ರೆಡಿಟ್ ಸೈಡಲ್ಲಿ ಯಾವ್ದು ಐಟಮ್ ಇದೆ, ಈಗ ಪ್ಯೂರ್ ಫೈನಾನ್ಷಿಯಲ್ ಐಟಮ್, ಕಾಸ್ಟ್ ಶೀಟಲ್ಲಿ ತಗೊಳ್ದಿರೋ ಐಟಮ್ 2 ಐಟಮ್ ಇರುವಂಥದ್ದು, ಬೈ ಡಿವಿಡೆಂಡ್ ರಿಸೀವ್ಡ್, ಬೈ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ನಾವು ಮೆಮೊರಂಡಮ್ ರೀಕನ್ಸಿಲೇಷನ್ ಮಾಡುವಾಗ ಡೆಬಿಟ್ ಸೈಡಲ್ಲಿ ಇದು ಈಗ ಐಟಮ್ ಕ್ರೆಡಿಟ್ ಸೈಡ್ ಇದ್ದ ಕಾರಣ ಡೆಬಿಟ್ ಸೈಡಲ್ಲಿ 2 ಡಿವಿಡೆಂಡ್ ರಿಸೀವ್ಡ್ 400, 2 ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 150. ಸೊ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋದು, ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಎಂಟ್ರಿ ಮಾಡೋದು. ಸೊ ಮೆಮೊರಂಡಮ್ ರೀಕನ್ಸಿಲೇಷನ್ ಮಾಡುವಾಗ ನಿಮಗೆ ಇಂಟು ಮಾರ್ಕನ್ನು ಹಾಕೊಂಡ್ರೆ ಆಯ್ತು. ನೋಡಿ, ಡೆಬಿಟ್ ಸೈಡ್ ಇದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಇದೆಲ್ಲ ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಫೈನ್. ನಾವು ಕಮ್ ಟು ದಿ, ಐ ವಿಲ್ ಶೇರ್ ಯು ದ ಎಕ್ಸೆಲ್ ಶೀಟ್. ನಾವು ವಿ ವಿಲ್ ವರ್ಕ್ ಔಟ್ ದಿ ಪ್ರಾಬ್ಲಮ್.
ಎನಿ ಪ್ರಾಬ್ಲಮ್ ಇಸ್ ವಿತ್ ಯು. ನಾನು ನಿಮಗೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟೆ ಈಗ. ಓಕೆ ಫೈನ್. ಹೆಡಿಂಗ್ ಈಗ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ತಕೊಂಡ್ರ. ಹೆಡಿಂಗ್ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್. ಸೊ ಅಕೌಂಟ್ ಆದ ಕಾರಣ ಡೆಬಿಟ್ ಟು ಕ್ರೆಡಿಟ್ ಎಂಟ್ರಿ ಮಾಡಬೇಕು. ಡೆಬಿಟ್ ಸೈಡ್ ಡೆಬಿಟ್, ಕ್ರೆಡಿಟ್ ಸೈಡ್ ಕ್ರೆಡಿಟ್, ಸಿನ್ಸ್ ಇಸ್ ಎನ್ ಅಕೌಂಟ್. ಈಗ ನಿಮಗೊಂದು ಪ್ರಶ್ನೆ ಇರ್ಬೋದು, ಈ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಹೇಳಿದ್ರೆ ಏನು ಅಂತ ಕೇಳ್ಬೋದು. ವಾಟ್ ಈಸ್ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಅಂತ ಕೇಳಿದ್ರೆ, this is nothing but it is an account form of reconciling the profit of two records. So memorandum reconciliation account is an account form of reconciling the profit of two records. ಯಾವ್ದು two records ಇಲ್ಲಿ? ಕಾಸ್ಟ್ ಅಕೌಂಟಿಂಗ್ ಬುಕ್ ಮತ್ತೆ ಫೈನಾನ್ಷಿಯಲ್ ಅಕೌಂಟ್ ಬುಕ್. ಇದು ಮೀನಿಂಗ್ ಆಕ್ಚುಲಿ. ಓಕೆ, ನಾವು ಲುಕ್ ಎಟ್ ದಿ ಎಕ್ಸೆಲ್ ಶೀಟ್. ಹೆಡಿಂಗ್ ಆಯಿತು. ಡೆಬಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟು, ಕ್ರೆಡಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್. ಈಗ ಮೊದಲಿಗೆ ಕ್ರೆಡಿಟ್ ಸೈಡಲ್ಲಿ ಬೈ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ ಅಂತ ಬರೀರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಫಿನಾನ್ಷಿಯಲ್ ಪ್ರಕಾರ ಪ್ರಾಫಿಟ್ ಎಷ್ಟು ಆಲ್ರೆಡಿ ಗಿವನ್. ನಿಮ್ಮ ಲಾಸ್ಟ್ ಅಮೌಂಟ್ ನೋಡಿ, ಯಾವುದು 4936 ಸಿಕ್ಕಿತಾ? ನಿಮ್ಮ ಟ್ರೇಡಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್ ಅಕೌಂಟ್, ಅಪ್ರಾಪ್ರೇಷನ್ ಅಕೌಂಟ್ ಇರ್ತಲ್ಲ, ಅಪ್ರಾಪ್ರೇಷನ್ ಅಕೌಂಟ್ ನೋಡಿ, ಅಲ್ಲಿ ಲಾಸ್ಟ್ ಅಕೌಂಟ್ ನೋಡಿ, ಸಿಕ್ಕಿತಾ? $4,936. ಅಲ್ಲಿ 2 ಇನ್ಕಮ್ ಟ್ಯಾಕ್ಸ್, 2 ರಿಸರ್ವ್, 2 ಡಿವಿಡೆಂಡ್, ಅದಾದ ಕೆಳಗಡೆ ಇದೆಯಲ್ಲ 2 ಪ್ರಾಫಿಟ್. ಸೊ ದಟ್ 4936 ಇಸ್ ಅಲ್ಟಿಮೇಟ್ ಪ್ರಾಫಿಟ್. ಅದನ್ನು ತಗೊಳ್ಬೇಕಿಲ್ಲಿ. ಸರಿ, ನೆಕ್ಸ್ಟ್ ಈಗ ನಾವು ಕಮ್ ಟು ದಿ ಪ್ರಾಬ್ಲಮ್. ನೋಡಿ, ನಿಮಗೆ ಕೊಟ್ಟ ಪ್ರಾಬ್ಲಮ್ ನೋಡಿ. ಫಸ್ಟ್ ಐಟಮ್ ಯಾವುದು? 2 ಆಫೀಸ್ ಸ್ಯಾಲರೀಸ್. ಈ ಆಫೀಸ್ ಸ್ಯಾಲರಿ ಹೇಳುವಂಥದ್ದು ಕಾಸ್ಟಿಂಗ್ ಬುಕ್ಕಲ್ಲಿ ಬರ್ತದೆ ಅಲ್ವಾ? ಈ ಆಫೀಸ್ ಸ್ಯಾಲರಿ ಹೇಳೋದು ಕಾಸ್ಟ್ ಶೀಟಲ್ಲಿ ಸಹ ತಗೋತೇವೆ ನಾವು, ಕರೆಕ್ಟ್ ಅಲ್ಲ? ಕಾಸ್ಟ್ ಶೀಟಲ್ಲಿ ಬಂದ ಕಾರಣ ಇಲ್ಲಿ ತಗೊಳ್ಳಿಕ್ಕಿಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಆಫೀಸ್ ಎಕ್ಸ್ಪೆನ್ಸಸ್ 6514. ಆಫೀಸ್ ಎಕ್ಸ್ಪೆನ್ಸಸ್ ಕಾಸ್ಟ್ ಶೀಟಲ್ಲಿ ಬರುತ್ತೆ. ಕಾಸ್ಟ್ ಶೀಟಲ್ಲಿ ಬರುವ ಐಟಮ್ ತಗೊಳ್ಳಿಕ್ಕಿಲ್ಲ. ನೀವು ಫ್ರಾಮ್ ದ ಗಿವನ್ ಯಾವುದೆಲ್ಲ ಐಟಮ್ ಕಾಸ್ಟ್ ಶೀಟಲ್ಲಿ ಬರೋದಿಲ್ಲ ಅದನ್ನ ಮಾತ್ರ ತಗೊಳ್ಬೇಕು. ಮೂರನೇ ಐಟಮು 2 ಸೇಲ್ಸ್ಮೆನ್ ಸ್ಯಾಲರಿ. ಸೇಲ್ಸ್ಮೆನ್ ಸ್ಯಾಲರಿ ನಾವು ಕಾಸ್ಟ್ ಶೀಟ್ ತಗೋತೇವೆ, ಹಾಗಾಗಿ ಇಲ್ಲಿ ಬರೋದಿಲ್ಲ. ಸೇಲ್ಸ್ ಎಕ್ಸ್ಪೆನ್ಸಸ್ ಅದು ಸಹ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೆಳಗಡೆ ಬರ್ತದೆ, ಹಾಗೆ ತಗೊಳ್ಳಿಕ್ಕಿಲ್ಲ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಎರಡು ಸಹ ಬರ್ತದೆ, ಕಾಸ್ಟ್ ಶೀಟ್ ತಗೋತೇವೆ, ಹಾಗಾಗಿ ಇಲ್ಲಿ ತಗೊಳ್ಳಿಕ್ಕಿಲ್ಲ. ಈಗ ನೆಕ್ಸ್ಟ್ ಐಟಮ್ ನೋಡಿ, 2 ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಡೆಬಿಟ್ ಸೈಡ್ ಅಲ್ಲಿ 1950 ಇದೆ. ಇದು ನಾವು ಕಾಸ್ಟ್ ಶೀಟ್ ತಗೋತೇವಾ? ಇಲ್ಲ. ಇದು ಡೆಬಿಟ್ ಸೈಡ್ ಐಟಮ್ ಆದ ಕಾರಣ ಸರಿಪಡಿಸೋದು ಹೇಗೆ? ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ರೆ ಬೈ ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಮೌಂಟ್ ಎಷ್ಟು? ಸೇಮ್ ಗಿವನ್ ಅಮೌಂಟ್ 1950. ಸೊ ಇದು ಯಾಕೆ ತಗೊಂಡೆ ನಾನೀಗ? ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಇದು ಕಾಸ್ಟ್ ಶೀಟ್ ಅಲ್ಲಿ ನಾವು ತಗೊಳ್ಳೋದಿಲ್ಲ. ಕಾಸ್ಟ್ ಶೀಟ್ ಮಾಡುವಾಗ ಯಾವುದೇ ಲಾಸ್ ಅನ್ನು ತಗೊಳ್ಳೋದಿಲ್ಲ ನಾವು, ಹಾಗಾಗಿ ಪ್ಯೂರ್ ಫೈನಾನ್ಷಿಯಲ್ ಐಟಮ್. ಈ ಐಟಮು ಕೊಟ್ಟ ಪ್ರಾಬ್ಲಮ್ ಡೆಬಿಟ್ ಸೈಡ್ ಇದೆ ಕಾರಣ ಆನ್ಸರ್ ಮಾಡುವಾಗ ಕ್ರೆಡಿಟ್ ಸೈಡ್ ತಗೊಂಡ್ರೆ. ಇಸ್ ಕ್ಲಿಯರ್? ಫೈನ್. ನೆಕ್ಸ್ಟ್ ಬೈ 2 ಫೈನ್ಸ್ ಅಂತ ಇದೆ. ಈ ಫೈನ್ಸ್ ನಾವು ತಗೊಳ್ಳೋದಿಲ್ಲ, ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ, ಹಾಗಾಗಿ ಬೈ ಫೈನ್ಸ್ 200. ಈ ಫೈನ್ ಹೇಳುವಂಥದ್ದು ನಾವು ಕಾಸ್ಟ್ ಶೀಟ್ ಮಾಡೋ ತಗೊಳ್ಳೋದಿಲ್ಲ. ಇದು ಆ ಕೊಟ್ಟ ಐಟಮು ಡೆಬಿಟ್ ಸೈಡ್ ಆದ ಕಾರಣ ಸರಿಪಡಿಸೋದು ಹೇಗೆ? ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಂದ್ರೆ ಸರಿ ಆಗುತ್ತೆ. ಸೊ ಹಾಗಾಗಿ ಐಟಮು ಕೊಟ್ಟ ಪ್ರಾಬ್ಲಮ್ ಡೆಬಿಟ್ ಸೈಡ್ ಇದ್ರೆ ಆನ್ಸರ್ ಅಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ 2 ಡಿಸ್ಕೌಂಟ್ ಆನ್ ಡಿಬೆಂಚರ್. ಇದು ಸಹ ನಾವು ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ, ಹಾಗಾಗಿ ನಾವು ತಗೊಳ್ಬೇಕಿಲ್ಲ. ಈಗ ಕಾಸ್ಟ್ ಶೀಟ್ ಅಲ್ಲಿ ಯಾವುದೆಲ್ಲ ಐಟಮ್ ತಗೊಳ್ಳೋದಿಲ್ಲ ಆ ಐಟಮ್ ಎಲ್ಲ ಈಗ ಮೆಮೊರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಅಲ್ಲಿ ಅಪೇರ್ ಆಗುತ್ತೆ. ಸೊ ಹಾಗಾಗಿ ಬೈ ಡಿಸ್ಕೌಂಟ್ ಆನ್ ಡಿಬೆಂಚರ್, ಇದನ್ನು ನಾವು ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳದೇ ಇದ್ದ ಕಾರಣ ಇಲ್ಲಿ ತಗೊಳ್ಬೇಕಲ್ವಾ? ಓಕೆ, ಅಮೌಂಟ್ ಎಷ್ಟು? 100. ಹಾಗೆ ನೆಕ್ಸ್ಟ್ ಐಟಮ್ ಇಷ್ಟು, ಅದು ಬೇಡ ನಮಗೆ. 17,936 ಪ್ರಾಫಿಟ್ ಬೇಡ.
ನೆಕ್ಸ್ಟ್ ನೋಡಿ ಕಂಟಿನ್ಯೂಷನ್ ಡೆಬಿಟ್ ಸೈಡ್ ಇದೆ. ಟು ಇನ್ಕಮ್ ಟ್ಯಾಕ್ಸ್ ನೀವು ಕಾಸ್ಟ್ ಶೀಟ್ ತಗೋತೀರಾ, ಇನ್ಕಮ್ ಟ್ಯಾಕ್ಸ್ ಕಾಸ್ಟ್ ಶೀಟ್ ಮಾಡೋ ತಗೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ಟು ಇನ್ಕಮ್ ಟ್ಯಾಕ್ಸ್ ಇದೆ ಕಾರಣ ಆನ್ಸರ್ ಮಾಡುವಾಗ ಬೈ ಇನ್ಕಮ್ ಟ್ಯಾಕ್ಸ್ ಅಮೌಂಟು 8,000. ಹಾಗೇನೆ ನೆಕ್ಸ್ಟ್ ಟು ರಿಸರ್ವ್ ಅಂತಿದೆ. ರಿಸರ್ವ್ ಸಹ ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ. ಸೊ ಅದು ಡೆಬಿಟ್ ಐಟಮ್ ಆದ ಕಾರಣ ಆನ್ಸರ್ ಅಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಬೈ ರಿಸರ್ವ್ 1,000. ಸಿಮಿಲರ್ಲಿ ಟು ಡಿವಿಡೆಂಡ್ ಅಂತಿದೆ. ಡಿವಿಡೆಂಡ್ ನಾವು ತಗೊಳ್ಳೋದಿಲ್ಲ ಕಾಸ್ಟ್ ಶೀಟ್ ಅಲ್ಲಿ. ಅಲ್ಲಿ ಟು ಡಿವಿಡೆಂಡ್ ಆದ ಕಾರಣ ಆನ್ಸರ್ ಮಾಡುವಾಗ ಬೈ ಡಿವಿಡೆಂಡ್. ಸೊ ನಾನು ಮಾಡಿದ್ದೆ ಅಂತ ಕೇಳಿದ್ರೆ ಯಾವುದೆಲ್ಲ ಐಟಮ್ ಕಾಸ್ಟ್ ಶೀಟ್ ಅಲ್ಲಿ ಬರುದಿಲ್ಲ ಅದನ್ನೆಲ್ಲ ತಗೊಂಡಿದ್ದು. ಅಲ್ಲಿ ಡೆಬಿಟ್ ಸೈಡ್ ಇದ್ದ ಕಾರಣ ಆನ್ಸರ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಂಡ್ರೆ ಆಯ್ತು. ಸೊ ಡಿವಿಡೆಂಡ್ ಎಷ್ಟದು 4,000. ಸೊ ಅಲ್ಲಿಗೆ ಆಲ್ಮೋಸ್ಟ್ ಡೆಬಿಟ್ ಸೈಡ್ ಮುಗೀತು. ನೆಕ್ಸ್ಟ್ ಪ್ರಾಫಿಟ್ ನಮಗೆ ನಾವು ಆಲ್ರೆಡಿ ತಗೊಂಡು 4,936 ಬರ್ತಾಗಿದೆ. ಫೈನಾನ್ಷಿಯಲ್ ಪ್ರಾಫಿಟ್ 4,936. ನಾವು ಕಮ್ ಟು ಕ್ರೆಡಿಟ್ ಸೈಡ್ ದಿ ಗಿವನ್ ಪ್ರಾಬ್ಲಮ್ 54,648. ಅದು ಪ್ರಾಫಿಟ್ ಆಸ್ ಪರ್ ಟ್ರೇಡಿಂಗ್ ಅಕೌಂಟ್ ಬೇಡ ನಮ್ಗದು. ಬೈ ಡಿವಿಡೆಂಡ್ ರಿಸೀವ್ಡ್. ಈ ಡಿವಿಡೆಂಡ್ ರಿಸೀವ್ಡ್ ಅನ್ನ ನೀವು ಕಾಸ್ಟ್ ಶೀಟ್ ತಗೋತೀರಾ? ಇಲ್ಲ. ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳದ ಕಾರಣ ನಾವು ಮೆಮೊರಾಂಡಮ್ ರಿಕನ್ಸಿಲಿಯೇಷನ್ ಅಕೌಂಟ್ ತಗೊಳ್ಬೇಕು. ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು, ಕ್ರೆಡಿಟ್ ಸೈಡ್ ಮಾಡಬೇಕಾ? ಸೊ ಗಿವನ್ ಪ್ರಾಬ್ಲಮ್ ಕೊಟ್ಟ ಪ್ರಾಬ್ಲಮ್ ಕ್ರೆಡಿಟ್ ಸೈಡ್ ಇದ್ದ ಕಾರಣ ಇಲ್ಲಿ ಡೆಬಿಟ್ ಆಗುತ್ತೆ. ಸೊ ಹಾಗಿದ್ರೆ ಟು ಡಿವಿಡೆಂಡ್ ರಿಸೀವ್ಡ್. ತುಂಬಾ ಈಸಿ ಪ್ರಾಬ್ಲಮ್ ಇದು. ಇದು ಬಂದ್ರೆ 6 ಮಾರ್ಕ್. ಇಲ್ಲಿ ತನಕ ಬಂದಿಲ್ಲ. ಸೊ ಈ ವರ್ಷ ಬಂದರೂ ಬರ್ಬೋದು. ಯು ಮಸ್ಟ್ ಬಿ ರೆಡಿ. ಓಕೆ. ಸೊ ಡಿವಿಡೆಂಡ್ ರಿಸೀವ್ಡ್ ಎಷ್ಟು ಅಮೌಂಟ್ ಎಷ್ಟು ನೋಡಿ, 400 ಅಲ್ವಾ? ಎಸ್. ಅದೇ ರೀತಿಯಲ್ಲಿ ಇನ್ನೊಂದು ಬೈ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಇದು ಸಹ ಹಾಗೆ ಪ್ಯೂರ್ ಫೈನಾನ್ಷಿಯಲ್ ರೆವಿನ್ಯೂ ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳೋದಿಲ್ಲ. ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳೋದ ಕಾರಣ ನಾವು ಈಗ ಇಲ್ಲಿ ಮೆಮೊರಾಂಡಮ್ ರಿಕನ್ಸಿಲಿಯೇಷನ್ ತಗೊಳ್ಬೇಕು. ಕೊಟ್ಟ ಐಟಮ್ ಕ್ರೆಡಿಟ್ ಸೈಡ್ ಆದ ಕಾರಣ ಈ ಆನ್ಸರ್ ಡೆಬಿಟ್ ಸೈಡ್ ಆಗುತ್ತೆ. ಸೊ ಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಅಮೌಂಟು 150. ಎಸ್. ಸೊ ಅಲ್ಲಿಗೆ ಎಲ್ಲ ಕ್ರೆಡಿಟ್ ಸೈಡ್ ಮುಗಿತಲ್ವಾ? ಇಲ್ಲಿಗೆ ನಿಮ್ಮ ಎಲ್ಲ ಐಟಮ್ ತಗೊಂಡಾಗ ಆಯ್ತು. ಈಗ ನೀವು ಟೋಟಲ್ ಮಾಡಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ. ಅಮೌಂಟ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡಲ್ಲಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ 21,186 ಬಂತು. ಸೇಮ್ ಟೋಟಲ್ ಇಲ್ಲಿ ಬರಬೇಕಲ್ವಾ? 20,186. ಡೆಬಿಟ್ ಇಸ್ ಈಕ್ವಲ್ ಟು ಕ್ರೆಡಿಟ್ ಇಸ್ ಈಕ್ವಲ್ ಟು ಡೆಬಿಟ್. ನಿಮ್ಗೆ ಗೊತ್ತು, ಸೊ ಅಷ್ಟೇ ಬರಬೇಕು. ಈಗ ಬ್ಯಾಲೆನ್ಸ್ ಫಿಗರ್ ನೋಡಿ. ಸೊ 20,186 ಮೈನಸ್ 400, ಇನ್ನೊಂದು ಮೈನಸ್ 150. ಎರಡು ಐಟಮ್ ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಫಿಗರ್ 19,636 ಬಂತು. ಸೊ 19,636 is nothing but ಏನಿದು to net profit as per cost account. ಇದು ಬ್ಯಾಲೆನ್ಸಿಂಗ್ ಫಿಗರು. ಬ್ರಾಕೆಟ್ ಅಲ್ಲಿ ಬರ್ಬಿಡಿ. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ನೆಟ್ ಪ್ರಾಫಿಟ್. Net profit as per cost account, balance figure. Is it clear? Yes. ಸೊ ಇಲ್ಲಿಗೆ ಮೆಮೊರಾಂಡಮ್ ರಿಕನ್ಸಿಲಿಯೇಷನ್ ಅಕೌಂಟ್ ಮುಗೀತು. ತುಂಬ ಈಸಿ ಇದೆ. ಓಕೆ. ನಾವು ಐ ವಿಲ್ ಶೇರ್ ಯು ದ ಸೆಕೆಂಡ್ ಪ್ರಾಬ್ಲಮ್ ಫಾರ್ ಹೋಮ್ವರ್ಕ್. ಇದರಲ್ಲಿ ಏನೋ ಡೌಟ್ ಇದೆ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್. ವೆರಿ ಸಿಂಪಲ್. ಐಡೆಂಟಿಫೈ ದಿ ಫೈನಾನ್ಷಿಯಲ್ ಐಟಮ್ ಅಂದ್ರೆ ಅಥವಾ ಯಾವುದೆಲ್ಲ ಐಟಮ್ ಈ ಕೊಟ್ಟ ಪ್ರಾಬ್ಲಮ್ ಯಾವುದೆಲ್ಲ ಕಾಸ್ಟ್ ಶೀಟ್ ಬರೋದಿಲ್ಲ ಅದನ್ನ ಐಡೆಂಟಿಫೈ ಮಾಡಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟ ಪ್ರಾಬ್ಲಮ್ ಡೆಬಿಟ್ ಸೈಡ್ ಇದ್ರೆ ಆನ್ಸರ್ ಅಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಕ್ರೆಡಿಟ್ ಸೈಡ್ ಇದ್ರೆ ಡೆಬಿಟ್ ಸೈಡ್ ಬರಬೇಕು ಅಷ್ಟೇ. ಓಕೆ. ನಾವು ಐ ವಿಲ್ ಶೇರ್ ಯು ದ ಲಾಸ್ಟ್ ಪ್ರಾಬ್ಲಮ್, ದಟ್ ಈಸ್ ಹೋಮ್ವರ್ಕ್. ನೀವು ವರ್ಕೌಟ್ ಮಾಡಬೇಕು. ನಿಮಗೆ ನಾನು ಕ್ಲೂ ಕೊಡ್ತೇನೆ ಹೇಗೆ ವರ್ಕೌಟ್ ಮಾಡಬೇಕಂತ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ನಾಡ್ದು ಎಕ್ಸಾಮಿಗೆ ಬಂದರೂ ಬರ್ಬೋದು. ಹೋಮ್ವರ್ಕಿಗೆ ಕೊಟ್ಟ ಪ್ರಾಬ್ಲಮ್ ಎಕ್ಸಾಮಿಗೆ ಬಂದರೂ ಬರ್ಬೋದು. ನೆನ್ಪಿಟ್ಟುಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸಿನ್ಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ನಾನು ಐ ಆಮ್ ಗಿವಿಂಗ್ ಫಾರ್ ಯು, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ದ ಸಪೋರ್ಟ್. ಹೇಗೆ ಅಂತ ಹೇಳಿದ್ರೆ ಆನ್ಸರ್ ನಿಮಗೆ ಆನ್ಸರ್ನ ಹೇಳಲ್ಲ, ಏನೇನು ಮಾಡಬೇಕಂತ ಹೇಳ್ತೇನೆ. ನೋಡಿ, ಇದು ಪ್ರಾಬ್ಲಮ್. ದಿಸ್ ಇಸ್ ಯುವರ್ ಪ್ರಾಬ್ಲಮ್. ದಿಸ್ ಇಸ್ ಯುವರ್ ಪ್ರಾಬ್ಲಮ್.
ಯು ಆರ್ ಗಿವನ್ ದಿ ಕಾಸ್ಟ್ ಅಕೌಂಟ್ ಕಾಲಮ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ ಕಾಲಮ್ ಅಲ್ವಾ. ಮೊದಲಿಗೆ ನೀವು ಟ್ರೇಡಿಂಗ್ ಅಕೌಂಟ್ ಮಾಡಿ, ಫೈನಾನ್ಷಿಯಲ್ ಅಕೌಂಟ್ ಕಾಲಮ್ ಮಾತ್ರ ನೋಡಿ. ಟ್ರೇಡಿಂಗ್ ಅಕೌಂಟ್ ಮಾಡಿ ನೋಡಿ. ಟ್ರೇಡಿಂಗ್ ಅಕೌಂಟ್ ಮೊದಲ ಐಟಮ್ 24,000 ಏನಿದು ರಾ ಮಟೀರಿಯಲ್. ಸೊ 2 ರಾ ಮಟೀರಿಯಲ್ ಅಂತ ಬರೀರಿ. ಆಮೇಲೆ ಇದು ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲ ನೋಡಿ. ಡೇಟ್ ನೋಡಿ 1/4/20, ಇದು 1/3/21, ಇದು 20ನೇ ಇಸ್ವಿ, ಇದು 21ನೇ ಇಸ್ವಿ. ಸೊ ಇದ್ರಲ್ಲಿ ಓಪನಿಂಗ್ ಸ್ಟಾಕ್ ಯಾವುದು? ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಈ ಡೇಟು ಓಪನಿಂಗ್ ಸ್ಟಾಕ್. ಓಕೆ, ಓಪನಿಂಗ್ ಸ್ಟಾಕ್ ಗೊತ್ತಾಯ್ತಾ? ಇದು 3 ಸಹ ಓಪನಿಂಗ್ ಸ್ಟಾಕ್, ಇದು 3 ಸಹ ಓಪನಿಂಗ್ ಸ್ಟಾಕ್. ಸೊ ಹಾಗಾಗಿ ನೀವು ಫೈನಾನ್ಷಿಯಲ್ ಬುಕ್ ಅಲ್ಲಿ ಟ್ರೇಡಿಂಗ್ ಅಂಡ್ ಪ್ರಾಬ್ಲಮ್ಸ್ ಅಕೌಂಟ್ ಹೆಡಿಂಗ್ ಬರೆದು 2 ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 24,000, 2 ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 28,000, ಹಾಗೆ 2 ಫಿನಿಶ್ ಸ್ಟಾಕ್ 20,000. ಈಗ ಫೈನಾನ್ಷಿಯಲ್ ಕಾಲ್ ಮಾತ್ರ ನೋಡ್ಬೇಕು, ಯಾಕಂದ್ರೆ ನಾವು ವಿ ಆರ್ ಪ್ರಿಪೇರಿಂಗ್ ಟ್ರೇಡಿಂಗ್ ಅಂಡ್ ಪ್ರಾಬ್ಲಮ್ಸ್ ಅಕೌಂಟ್. ಆಮೇಲೆ ಲುಕ್ ಎಟ್ ದಿ ಡೇಟ್ ಕಾಲ್ ಮಾಡಿ ಗೊತ್ತಾಗೋದು 1/3/21 ಇದೆ ಕಾರಣ ಇಯರ್ ಲೇಟೆಸ್ಟ್ ಇಯರ್ ಇದೆ ಕಾರಣ ಕ್ಲೋಸಿಂಗ್ ಆಯಿತು. ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಕಡೆ ಸೈಡ್ ಎಂಟ್ರಿ ಮಾಡಬೇಕು, ನಿಮ್ಗೆ ಗೊತ್ತು. ಸೊ ಬೈ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 16,000, ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 12,000, ಆಮೇಲೆ ಬೈ ಕ್ಲೋಸಿಂಗ್ ಫಿನಿಶ್ ಸ್ಟಾಕ್ 23,600. ಆಮೇಲೆ ಪರ್ಚೇಸಸ್ ಕೊಟ್ಟಿದ್ದೇನೆ 1,60,000 ಕೊಟ್ಟಿದ್ದೇನೆ ಫೈನಾನ್ಸ್ ಬುಕ್ಕಲ್ಲಿ. ಪರ್ಚೇಸ್ ಡೆಬಿಟ್ ಮಾಡಿದ್ರೆ ಕ್ರೆಡಿಟ್ ಮಾಡ್ತೀರಾ? ಪರ್ಚೇಸು ರಾ ಮಟೀರಿಯಲ್ ಎಲ್ಲ ಒಂದೇ, ಪರ್ಚೇಸ್ ಆಫ್ ಮಟೀರಿಯಲ್ ಡೈರೆಕ್ಟ್ ಮಟೀರಿಯಲ್ ಎಲ್ಲ ಒಂದೇ ಅಲ್ವಾ. ಸೊ ಹಾಗಿದ್ರೆ 2 ಡೈರೆಕ್ಟ್ ಮಟೀರಿಯಲ್ ವಿದಿನ್ ಬ್ರಾಕೆಟ್ ಪರ್ಚೇಸ್ ಬರ್ದ್ರೋಡಿಲ್ಲ, 2 ಡೈರೆಕ್ಟ್ ಮಟೀರಿಯಲ್ ವಿದಿನ್ ಬ್ರಾಕೆಟ್ ಪರ್ಚೇಸ್ ಅಂತ ಬರೆದು ಯು ರೈಟ್ 1,60,000. 2 ಡೈರೆಕ್ಟ್ ಮಟೀರಿಯಲ್ ವಿದಿನ್ ಬ್ರಾಕೆಟ್ ಪರ್ಚೇಸು 1,60,000 ಡೆಬಿಟ್ ಮಾಡಬೇಕಿನ್ನ. ವೇಜಸ್ ಸಹ ಡೆಬಿಟ್ ಮಾಡಬೇಕು, 2 ವೇಜಸ್ ಅಥವಾ 2 ಡೈರೆಕ್ಟ್ ವೇಜಸ್ ಆರ್ 2 ಡೈರೆಕ್ಟ್ ವೇಜ್ ಆರ್ 2 ವೇಜ್ ಯಾವ್ದು ಬರ್ದ್ರೋಡಿಲ್ಲ 80,000. ಆಮೇಲೆ 2 ಇಂಡೈರೆಕ್ಟ್ ವೇಜು 12,000, ಇದೆಲ್ಲ ಫೈನಾನ್ಷಿಯಲ್ ಬುಕ್ಕಲ್ಲಿ. ಆಮೇಲೆ 2 ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 68,000. ಆಮೇಲೆ ಸೇಲ್ಸ್ ಕ್ರೆಡಿಟ್ ಮಾಡ್ತೀರಾ ಡೆಬಿಟ್ ಮಾಡ್ತೀರಾ? ಬೈ ಸೇಲ್ಸ್ ಅಲ್ವಾ, ಬೈ ಸೇಲ್ಸ್ 4,40,000. ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಅದನ್ನು ಡೆಬಿಟ್ ಮಾಡಬೇಕು, 2 ಆಫೀಸ್ ಎಕ್ಸ್ಪೆನ್ಸಸ್ 12,000. ಇಂಟ್ರೆಸ್ಟ್ ರಿಸೀವ್ಡ್ ಆದ ಕಾರಣ ರೆವಿನ್ಯೂ, ಹಾಗಾಗಿ ಬೈ ಅಂತ ಬರೀಬೇಕು, ಬೈ ಇಂಟ್ರೆಸ್ಟ್ ರಿಸೀವ್ಡ್ 6,400. ಆಮೇಲೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸನ್ನು ಡೆಬಿಟ್ ಮಾಡಬೇಕು, 2 ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ 4,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡಬೇಕು, ಸೊ 2 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 16,000. ನಾನು ಹೇಳಿದಾಗೆ 2 ಬೈ ಡೆಬಿಟ್ ಕ್ರೆಡಿಟ್ ಮಾಡ್ತಾ ಹೋದರೆ ನಿಮಗೆ ಅಕೌಂಟ್ ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಸೊ ನಿಮಗೆ ಡೆಬಿಟ್ ಸೈಡ್ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ದಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಸೊ ಅಲ್ಲಿಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್ ಅಕೌಂಟ್ ಆಯಿತು. ಅಂದರೆ ನಿಮ್ಮ ರಿಕ್ವೈರ್ಮೆಂಟಲ್ಲಿ ನೋಡಿ, ಇವರು ಆಸ್ಟ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಳಿದ್ದೀನಿ, ಇದು ಆಯಿತು. ಈಗ ಕಾಸ್ಟ್ ಅಕೌಂಟಿಂಗ್ನ ಮಾಹಿತಿ ತಗೊಂಡು ನೀವು ಈಗ ಕಾಸ್ಟ್ ಶೀಟ್ ಮಾಡಬೇಕು. ಓಕೆ, ಕಾಸ್ಟ್ ಶೀಟಲ್ಲಿ ಫಸ್ಟ್ ಐಟಮ್ ಏನು? 2 ಡೈರೆಕ್ಟ್ ಮಟೀರಿಯಲ್ ಅಲ್ವಾ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಅಂಡರ್ ದ ಹೆಡಿಂಗ್ ಡೈರೆಕ್ಟ್ ಮಟೀರಿಯಲ್ ಅಲ್ಲಿ ಯು ರೈಟ್ ಹೆಡಿಂಗ್ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್, ಯು ರೈಟ್ ಹೆಡಿಂಗ್ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್. ಅದರ ಕೆಳಗಡೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 20,000 ಇನ್ನರ್ ಕಾಲಮ್ ಬರೀರಿ. ನಾನು ಹೇಳಿದ ಕರೆಕ್ಟ್ ಕೇಳ್ಕೊಳ್ಳಿ, ನಾನು ಹೇಳ್ದಂಗೆ ಮಾಡಿ. ನಾನು ಆನ್ಸರ್ ಹೇಳ್ತಾ ಇದ್ದೀನಿ ನಿಮಗೆ ಇವಾಗ. ಕಾಸ್ಟ್ ಶೀಟಲ್ಲಿ ಇಲ್ಲಿ CPU ಎಲ್ಲ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಔಟ್ಪುಟ್ ಎಲ್ಲ ಕೊಡಲಿಲ್ಲ, ಯೂನಿಟ್ಸ್ ಎಲ್ಲ ಕೊಡಲಿಲ್ಲ. ಸೊ ಹೆಡಿಂಗ್ ಕಾಸ್ಟ್ ಶೀಟ್ ಓನ್ಲಿ 2 ಕಾಲಮ್ಸ್, ಪರ್ಟಿಕ್ಯುಲರ್ಸ್ ಕಾಲಮ್ ಮತ್ತೆ ಟೋಟಲ್ ಕಾಸ್ಟ್. CPU ಕಾಲಮ್ ಇಸ್ ನಾಟ್ ರಿಕ್ವೈರ್ಡ್, ಅರ್ಥ ಆಯ್ತಾ? ಔಟ್ಪುಟ್ ಇಲ್ಲ ಇಲ್ಲಿ, ಅರ್ಥ ಆಯ್ತಲ್ಲ? ಹೆಡಿಂಗ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 1/3/2021, ಔಟ್ಪುಟ್ ಡ್ಯಾಶ್ ಓನ್ಲಿ 2 ಕಾಲಮ್ಸ್, ಪರ್ಟಿಕ್ಯುಲರ್ಸ್ ಕಾಲಮ್ ಮತ್ತೆ ಟೋಟಲ್ ಕಾಸ್ಟ್ ಕಾಲಮ್. CPU ಕಾಲಮ್ ಅವಶ್ಯಕತೆ ಇಲ್ಲ. ಓಕೆ, ಹೆಡಿಂಗ್ ಫಸ್ಟ್ ಐಟಮ್ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್, ಹಾಗೆ ಬರೀ ನಾನು ಹೇಳ್ದಂಗೆ ಬರೀರಿ, ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅದನ್ನು ಅಂಡರ್ಲೈನ್ ಮಾಡಿ. ಅದರ ಕೆಳಗಡೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 20,000 ಇನ್ನರ್ ಕಾಲಮ್ ಬರೀಬೇಕು. ಆಮೇಲೆ ಆಡ್ ಪರ್ಚೇಸಸ್ ಆಫ್ ರಾ ಮಟೀರಿಯಲ್ ನೋಡಿ, ಆಡ್ ಪರ್ಚೇಸಸ್ ಆಫ್ ರಾ ಮಟೀರಿಯಲ್ ಡೈರೆಕ್ಟ್ ಮಟೀರಿಯಲ್ ನೋಡಿ. ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಕೊಡ್ಲಿಲ್ಲ, ಕಾಸ್ಟಿಂಗಿನ CA ಮಾಹಿತಿ ಕೊಡಲಿಲ್ಲ, ಬಟ್ ನಿಮ್ಗೆ ಗೊತ್ತು 5 ಐಟಮ್ ಯಾವುದೆಲ್ಲ? ಡೈರೆಕ್ಟ್ ಮಟೀರಿಯಲ್ ಹೇಳಿದ್ರೆ ಪರ್ಚೇಸ್ ಹೇಳಿದ್ರು ಬಂದೆ, ಡೈರೆಕ್ಟ್ ವೇಜ್, ಓಪನಿಂಗ್ ಅಂಡ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಆಮೇಲೆ ಸೇಲ್ಸು ಅಲ್ವಾ. ಇದಿಷ್ಟು ಐಟಮ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದೆಲ್ಲವೂ ಸೇರಿ 5 ಐಟಮ್ ಒಟ್ಟಿಗೆ. ಈ 5 ಎಕ್ಸ್ಪೆನ್ಸಸ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟು ಸೇಮ್ ತಗೊಳ್ಬೇಕು. ಈಗ ಪರ್ಚೇಸಸ್ ಅನ್ನ ಕಾಸ್ಟಿಂಗ್ ಅಲ್ಲಿ ಕೊಡಲಿಲ್ಲ, ಕರೆಕ್ಟ್, ಬಟ್ ಇಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ಆಡ್ ಪರ್ಚೇಸಸ್ 1,60,000. ಪುನಃ ಹೇಳ್ತೇನೆ ನಾನು, ಹೆಡಿಂಗ್ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್, ಬಿಲೋ ದ್ಯಾಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 20,000, ಆಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಅಂತ ಬರೆದು
1,60,000 ಈ ಫೈನಾನ್ಷಿಯಲ್ ಬುಕ್ ಅಮೌಂಟ್ ತಗೊಳ್ಬೇಕು, ಸೇಮ್ ಅಮೌಂಟ್ ತಗೊಳ್ಬೇಕು, ಆ್ಯಡ್ ಮಾಡಿ. ಆಮೇಲೆ ಅದು ಬಂದ ಅಮೌಂಟನ್ನು ಔಟ್ರ್ ಕಾಲಮ್ ಬರೀರಿ. ಅಲ್ಲಿಗೆ ಅಮೌಂಟ್ ಔಟ್ರ್ ಕಾಲಮ್ ಎಷ್ಟಾಗುತ್ತೆ? 1,80,000 ಆಗುತ್ತೆ. 1,60,000 ಪ್ಲಸ್ 20,000, 1,80,000. ಓಕೆ, ಈ ಓಪನಿಂಗ್ ಇದು ವರ್ಕಿಂಗ್ ಪ್ರೋಗ್ರೆಸ್ ಏನು ಮಾಡ್ತೀರಿ? ಈ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 26,000 ರೂಪಾಯಿನ ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ಅಂತ ಬರೆಯೋ ಮೊದಲು ಆ್ಯಡ್ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಮಾಡಬೇಕು. ಸೊ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 26,000 ಕೊಟ್ಟಿದ್ದಾನೆ. ಈ 26,000 ರೂಪಾಯಿನ ವರ್ಕ್ಸ್ ಕಾಸ್ಟ್ ಅಂತ ಬರೆಯೋ ಮೊದಲು ಆ್ಯಡ್ ಓಪನಿಂಗ್ 26,000 ಮಾಡಬೇಕು. ಇದು ಫಿನಿಶ್ ಸ್ಟಾಕ್ ನಿಮ್ಗೆ ಗೊತ್ತು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಎಲ್ಲಿ ಅಡ್ಜಸ್ಟ್ ಮಾಡಬೇಕು? ಇದು 18,000 ರೂಪಾಯಿನಲ್ಲಿ ಬರೀಬೇಕು. ಬಿಫೋರ್ ಆ್ಯಡಿಂಗ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಇಮಿಡಿಯೇಟ್ಲಿ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೀವು ಕಾಸ್ಟ್ ಶೀಟ್ ಮಾಡ್ತೀರಿ, ಕಾಸ್ಟ್ ಶೀಟಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ ತಕ್ಷಣ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅಂತ ಬರೆದು 18,000 ಆ್ಯಡ್ ಮಾಡಬೇಕು. ಹಾಗೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 24,000 ಇತ್ತಲ್ಲ, 24,800 ಇದನ್ನ ಲೆಸ್ ಮಾಡಬೇಕು. ಸೊ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. ಹಾಗೆ ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ಏನು ಮಾಡಬೇಕು ನೀವು? ಆ್ಯಡ್ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 26,000 ಲೆಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 14,800. ಆಯ್ತಾ? ಆಮೇಲೆ ಇಲ್ಲಿ ರಾ ಮಟೀರಿಯಲ್ ಇದೆಯಲ್ಲ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಇದನ್ನೇನು ಮಾಡಬೇಕು? ಇದನ್ನ ಆಗ ನಮಗೆ ಟೋಟಲ್ ಬಂತಲ್ಲ 1,80,000, ಅದ್ರ ಲೆಸ್ ಮಾಡಬೇಕು. ಸೊ ಹಾಗಿದ್ರೆ ಮಟೀರಿಯಲ್ ಬರುವಾಗ ಹೆಡಿಂಗ್ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್, ಅದರ ಕೆಳಗಡೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 20,000, ಆ್ಯಡ್ ಪರ್ಚೇಸಸ್ 1,60,000, 1,80,000 ಆಯಿತು. ಇದೆಲ್ಲವೂ ಇನ್ನರ್ ಕಾಲಮ್ ಇರುತ್ತೆ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 17,200 ಅಂದರೆ 1,80,000 ಒಟ್ಟಿಗೆ ಆಗ ಟೋಟಲ್ ಬಂತು. ಮೈನಸ್ ರಾ ಮಟೀರಿಯಲ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಹೇಳಿದೆ ಈಗ? 17,200 ಮೈನಸ್ ಮಾಡಬೇಕು. 17,200 ಅಂದರೆ 1,62,800, 1,62,800 ನಿಮ್ಮ ಡೈರೆಕ್ಟ್ ಮಟೀರಿಯಲ್ ಅಮೌಂಟ್ ಕಾಲಮ್ ಬರುವಂಥದ್ದು. ಔಟರ್ ಕಾಲಮ್ ಬರೀಬೇಕು. 1,62,800 ಡೈರೆಕ್ಟ್ ಮಟೀರಿಯಲ್ ಔಟರ್ ಕಾಲಮ್ ಬರೀಬೇಕು. ಆ್ಯಡ್ ಮಾಡೋದು ಲೆಸ್ ಮಾಡೋದಲ್ಲ, ಇನ್ನರ್ ಕಾಲಮ್ ತೋರಿಸಿ. ಓಕೆ, ಸರಿ. ಇನ್ನು ಈ ಪ್ರಾಬ್ಲಮ್ ಸ್ಪೆಷಾಲಿಟಿ ಯಾವುದು ಕೇಳಿದ್ರೆ, ಮಕ್ಕಳೇ, ಇದೇ ಐಟಮ್ ಇಂಪಾರ್ಟೆಂಟ್. ಇಲ್ಲಿ ಇದನ್ನು ಹೆಚ್ಚಿನ ತಪ್ಪು ಮಾಡ್ತಾರೆ. ಏನು ಕೇಳಿದ್ರೆ ಹೈಲೈಟ್ ಮಾಡ್ತೀನಿ, 1 ಮಿನಿಟ್. ನೋಡಿ, ಈ ಐಟಮ್, ಈ ಇಡೀ ಪ್ರಾಬ್ಲಮ್ ಸ್ಪೆಷಲ್ ಐಟಮ್ ನೋಡಿ. 80,000 ಏನಿದು? 80,000 ವೇಜಸ್ ಅಲ್ವಾ? ಇದು ಡೈರೆಕ್ಟ್ ವೇಜ್ ಇದಲ್ಲ, ಸಾರಿ, 1 ಮಿನಿಟ್. 80,000 ಡೈರೆಕ್ಟ್ ವೇಜಸ್. ಓಕೆ, ಫೈನ್. ನೀವು ಡೈರೆಕ್ಟ್ ವೇಜ್ ಇನ್ ಬೋತ್ ದ ಬುಕ್ಸ್ ಆಫ್ ಅಕೌಂಟ್ ಸೇಮ್ ಅಲ್ವಾ? ಡೈರೆಕ್ಟ್ ವೇಜು ಕಾಸ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ ನೋಡಿ. ಡೈರೆಕ್ಟ್ ವೇಜು ಕಾಸ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಕಾಸ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಬ್ಲಾಂಕ್ ಕೊಟ್ಟಿದ್ದಾರೆ. ಸೊ ಆಗ ಏನ್ ಮಾಡಬೇಕು? 5 ಐಟಮ್ ಅಲ್ಲಿ ಡೈರೆಕ್ಟ್ ವೇಜ್ ಬರುತ್ತಲ್ವಾ? ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಬೋತ್ ಓಪನಿಂಗ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಮತ್ತೆ ಸೇಲ್ಸ್ ಒಂದು ಬುಕ್ ಅಲ್ಲಿ ಕೊಟ್ಟು ಇನ್ನೊಂದು ಬುಕ್ ಸೇಮ್ ತಗೊಳ್ಬೇಕು. ಹಾಗಾಗಿ ಡೈರೆಕ್ಟ್ ವೇಜ್ ಸೇಮ್ ತಗೊಳ್ಳಿ. ಈಗ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಬ್ಲಮ್ ಈಸ್ ಈ 2 ಐಟಮ್. ನಾನು ಮಾರ್ಕ್ ಮಾಡೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದೆ. ಇದು 2 ಕರೆಕ್ಟ್. ಇದು ನೋಡಿ, ಇಂಡೈರೆಕ್ಟ್ ವೇಜು ಕಾಸ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಅರ್ಥ ಎಂತ ಗೊತ್ತಾ? ಕಾಸ್ಟಿಂಗ್ ಅಲ್ಲಿ ನಿಲ್, ಸೇಮ್ ತಗೊಳ್ಳಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ 5 ಐಟಮ್ ಮಾತ್ರ ಒಂದು ಬುಕ್ ಅಲ್ಲಿ ಕೊಟ್ಟು ಇನ್ನೊಂದು ಬುಕ್ ಅಲ್ಲಿ ಕೊಟ್ಟು ಸೇಮ್ ತಗೊಳ್ಳಿಕ್ಕೆ ಹೇಳಿದ್ದು. ಇಂಡೈರೆಕ್ಟ್ ವೇಜ್ ನಾನು ಹೇಳಿದ್ನ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ವೇಜ್ ಏನಾಯ್ತು ಇಲ್ಲಿ? ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆಯ್ತು, ಕಾಸ್ಟಿಂಗ್ ಅಲ್ಲಿ 0. ಆದರೆ ಓವರ್ ಆಲ್ ಇಫೆಕ್ಟ್ ನೋಡಿ ಮಕ್ಕಳೇ. ಈ ಇಂಡೈರೆಕ್ಟ್ ವೇಜ್ ಸಪೋಸ್ ನೀವು ತಗೊಂಡಿದ್ರಿ, ಎಲ್ಲಿ ತಗೊತಿದ್ರಿ? ಇಂಡೈರೆಕ್ಟ್ ವೇಜ್ ತಗೊಳ್ತಿದ್ರೆ ಅಂಡರ್ ದಿ ಫ್ಯಾಕ್ಟ್ರಿ ಓವರ್ ತಗೋತಾ ಇದ್ರಿ. ಸೊ ಇಂಡೈರೆಕ್ಟ್ ವೇಜ್ ಇಸ್ ಅ ಪಾರ್ಟ್ ಆಫ್ ದಿ ಫ್ಯಾಕ್ಟ್ರಿ ಕಾಸ್ಟ್. ಇಂಡೈರೆಕ್ಟ್ ವೇಜ್ ಹೇಳಿದ್ರು ಪಾರ್ಟ್ ಆಫ್ ದಿ ಫ್ಯಾಕ್ಟ್ರಿ ಕಾಸ್ಟ್. ನೋಡಿ, ಒಟ್ಟಿಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಎಷ್ಟು? 80,000. ಹಾಗೆ ಒಟ್ಟಿಗೆ ಫೈನಾನ್ಷಿಯಲ್ ಬುಕ್ ಅಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಎಷ್ಟು ನೋಡಿ? ಈ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಪಾರ್ಟ್ ಆಫ್ ದಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ವೇಜಸ್ ಸಹ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಅಲ್ವಾ? ನೀವು ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲಿ ತಗೋತೀರಿ? ಅಂಡರ್ ದಿ ಹೆಡಿಂಗ್ ಫ್ಯಾಕ್ಟ್ರಿ ಓವರ್ ಹೆಡ್. ಕರೆಕ್ಟ್ ಅಲ್ಲ? ಅಂದ್ರೆ ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಷ್ಟು? ಟೋಟಲ್ ಫ್ಯಾಕ್ಟ್ರಿ ಫೈನಾನ್ಷಿಯಲ್ ಬುಕ್ ಅಲ್ಲಿ 70,000, 68 ಪ್ಲಸ್ 12, 80,000. ಸಾರಿ, ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ಫೈನಾನ್ಷಿಯಲ್ ಬುಕ್ ಅಲ್ಲಿ 80,000, 68,000 ಪ್ಲಸ್ 12,000, 80,000. ಈವನ್ ಕಾಸ್ಟಿಂಗ್ ಅಲ್ಲಿ ಸಹ 80,000 ಇರೋದು. ಅಂದ್ರೆ ನೀವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡುವಾಗ ಈ 12,000 ಡಿಫರೆನ್ಸು, ಈ 68,000 ಡಿಫರೆನ್ಸ್ ನೀವು ತಗೊಳ್ಳಿಕ್ಕಿಲ್ಲ. ಯಾಕೆ ತಗೊಳ್ಳಿಕ್ಕಿಲ್ಲ? ಟೋಟಲ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಸಹ 80,000.
ನೋಡಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 80,000. ಈವನ್ ಫೈನಾನ್ಷಿಯಲ್ ಬುಕ್ಕಲ್ಲೂ ಒಟ್ಟಿಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಎಷ್ಟು 68,000 ಪ್ಲಸ್ 12,000 80,000. ಹಾಗಾಗಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇರ್ಬೋದು, ಇಂಡೈರೆಕ್ಟ್ ವೇಜ್ ಇರ್ಬೋದು, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ಲಿಕ್ಕಿಲ್ಲ, ತೋರಿಸಬಾರ್ದು. ಇದು ವೆರಿ ಇಂಪಾರ್ಟೆಂಟ್. ಎಸ್, ಓಕೆ. ಮತ್ತೆ ವರ್ಕೌಟ್ ಮಾಡಿ, ಡೌಟ್ ಇದ್ರೆ ಕೇಳಿ. ಸೇಲ್ಸು 2 ಬುಕ್ಕಲ್ಲಿ ಸೇಮ್ ಇರುತ್ತೆ, ನಿಮ್ಗೆ ಗೊತ್ತು. ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ಸು ಇದು ನೀವು ಕಾಸ್ಟ್ ಶೀಟ್ ಮಾಡುವಾಗ ತಗೊಳ್ಬೇಕು, ಅಂಡರ್ ದ ಹೆಡಿಂಗ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ತಗೊಳ್ಬೇಕು. ಇಂಟ್ರೆಸ್ಟ್ ರಿಸೀವ್ಡ್ ಕಾಸ್ಟ್ ಶೀಟ್ ನೀಲ್ ತಗೊಳ್ಳಿಕ್ಕಿಲ್ಲ, ನಿಮ್ಗೆ ಗೊತ್ತು, ಇದು ಪ್ಯೂರ್ ಫೈನಾನ್ಷಿಯಲ್ ಐಟಮ್, ತಗೊಳ್ಳಿಕ್ಕಿಲ್ಲ. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಸಹ ಇದು ಪ್ಯೂರ್ ಫೈನಾನ್ಷಿಯಲ್ ಐಟಮ್, ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳಿಕ್ಕಿಲ್ಲ, ನಿಲ್. ಸೇಮ್ ತಗೊಳ್ಳಿಕ್ಕಿಲ್ಲ. ಸೇಮ್ ತಗೊಳ್ಬೇಕಾಗಿದ್ದು ಯಾವುದೆಲ್ಲ ಕೇಳಿದ್ರೆ, ಒಂದು ಪರ್ಚೇಸಸ್, ಇನ್ನೊಂದು ಡೈರೆಕ್ಟ್ ವೇಜ್. ಈ ಪ್ರಾಬ್ಲಮ್ ಅಲ್ಲಿ ಕರೆಕ್ಟ್ ಅಲ್ಲ, ಸೇಮ್ ತಗೊಳ್ಬೇಕಾಗಿತ್ತು. 3ನೇ ಐಟಮ್ ಡೈರೆಕ್ಟ್ ಎಕ್ಸ್ಪೆನ್ಸ್, ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ 2 ಬುಕ್ಕಲ್ಲಿ ಇಲ್ಲ. 4ನೇ ಐಟಮ್ ಸೇಲ್ಸ್ ಸಹ ಸೇಮ್ ನೋಡಿ, ಸೇಲ್ಸ್ ಸಹ ಸೇಮ್ ತಗೊಳ್ಬೇಕು. ಎಸ್, 4 ಇದು ಸೇಲ್ಸ್ ಸಹ ಸೇಮ್ ತಗೊಳ್ಬೇಕು, ಇಲ್ಲಿ 0 ಅಂತ ಅರ್ಥ ಅಲ್ಲ, ಸೇಲ್ಸ್ ಸೇಮ್ ತಗೊಳ್ಬೇಕು. ಆಮೇಲೆ ಓಪನಿಂಗ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 2 ಬುಕ್ಕಲ್ಲಿ ಸಪ್ರೇಟ್ ಕೊಟ್ಟಿದ್ದಾರೆ ನೋಡಿ, ಓಪನಿಂಗ್ ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, 2 ಬುಕ್ಕಲ್ಲಿ ಸಪ್ರೇಟ್ ಕೊಟ್ಟ ಕಾರಣ ನಾವು ಸೇಮ್ ತಗೊಳ್ಳೋ ಪ್ರಶ್ನೆ ಇಲ್ಲ, ಕೊಟ್ಟ ಅಮೌಂಟ್ ತಗೊಂಡ್ರೆ. ಯಾವಾಗ ಸೇಮ್ ತಗೊಳ್ಬೇಕು, ಈ 5 ಐಟಮ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಡ್ತಾ ಇದ್ದಾರೆ, ಸರಿಯಲ್ಲ. ಓಕೆ, ದೆನ್ ಲಾಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 18,000 ಕಾಸ್ಟ್ ಶೀಟ್ ತಗೊಂಡ್ರೆ. ಸೊ ಓನ್ಲಿ ಥಿಂಗ್ ಈಸ್, ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಓನ್ಲಿ ಒನ್ ಥಿಂಗ್ ಈಸ್ ಹಿಯರ್, ಕಾಸ್ಟ್ ಶೀಟ್ ಮಾಡುವಾಗ ನೀವು ಫ್ಯಾಕ್ಟ್ರಿ ಓವರ್ಡ್ 80,000 ತಗೋತೀರಿ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡುವಾಗ ತುಂಬಾ ಇಂಪಾರ್ಟೆಂಟು ಮೈ ಡಿಯರ್ ಸ್ಟೂಡೆಂಟ್ಸ್, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಆ 80,000 ಮತ್ತು 62,000 ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ? ಟ್ರೇಡಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್ ಅಕೌಂಟ್ ಅಲ್ಲಿ ಇಂಡೈರೆಕ್ಟ್ ವೇಜು ಮತ್ತೊಂದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ 68,000, ಒಟ್ಟಿಗೆ 80,000 ಆಯ್ತಲ್ಲ. ಸೊ 2 ಒಟ್ಟಿಗೆ ಮಾಡುವಾಗ ಎಷ್ಟಾಯ್ತು? 12,000 80,000 ಆಯ್ತು. ಅದೇ 80,000 ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ 80,000 ಇದೆ, ಹಾಗಾಗಿ ಅಲ್ಲಿ ವ್ಯತ್ಯಾಸಗಳಿಲ್ಲ. ಸೊ ಯಾವುದೇ ಕಾರಣಕ್ಕೂ ಇಂಡೈರೆಕ್ಟ್ ವೇಜು, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಲ್ಲಿ ಈ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ. ಅರ್ಥ ಆಯ್ತಾ? ಸೊ ಇದು ಈ ಪ್ರಾಬ್ಲಮ್ ಸ್ಪೆಷಾಲಿಟಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ವರ್ಕೌಟ್ ಮಾಡಿ, ನಾನು ಹೋಮ್ವರ್ಕ್ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗಿ ನೋಡ್ತೇನೆ. ಇದನ್ನ ಯಾರಾದ್ರೂ ಆನ್ಸರ್ ಮಾಡಿದ್ರೆ ನನಗೆ ಆನ್ಸರ್ ಬೇಕಿದ್ರೆ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಚೆಕ್ ಮಾಡ್ತೇನೆ. ನೀಟಾಗಿ ಬಂದು ನನಗೆ ತೋರಿಸಿ, ನಾನು ಚೆಕ್ ಮಾಡ್ತೇನೆ. ಕರೆಕ್ಟ್ ಇದೆ, ನಾನು ಅಲ್ಲಿ ಪುಟ್ ಇಟ್ ಇನ್ ದ ಗ್ರೂಪ್. ಇಸ್ ಇಟ್ ಕ್ಲಿಯರ್? ನಾವು ಇಸ್ ಅ ಟೈಮ್ ಟು ಪುಟ್ ಯುವರ್ ಅಟೆಂಡೆನ್ಸ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಇಲ್ಲಿಗೆ ಐ ಹ್ಯಾವ್ ಕಂಪ್ಲೀಟ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್. ನಿಮಗೆ ಮೊದಲ ಚಾಪ್ಟರ್ ಅಲ್ಲಿ ಥಿಯರಿ ನಾನು ಮಾಡ್ತಾ ಹೇಳಿದ್ದೇನೆ. ಫಸ್ಟ್ ಚಾಪ್ಟರ್ ಅಲ್ಲಿ ಥಿಯರಿ ನಾನು ನಿಮಗೆ ಮಾಡ್ತೇನೆ ಅಂತ ಹೇಳಿದೆ. ಫಸ್ಟ್ ಚಾಪ್ಟರ್ ಥಿಯರಿ ನಾನು ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಆ ಥಿಯರಿ ಪಾರ್ಟ್ ನಾನು ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ಟೇಕ್ ಥಿಯರಿ ಪಾರ್ಟ್ ಆಫ್ ದಿ ಫಸ್ಟ್ ಯೂನಿಟ್, ದಟ್ ಈಸ್ ಓವರ್ ಹೆಡ್, ಮೀನಿಂಗ್ ಆಫ್ ಓವರ್ ಹೆಡ್, ಟೈಪ್ಸ್, ಕ್ಲಾಸಿಫಿಕೇಶನ್ಸ್ ಎಲ್ಲ ಇದೆ. ಸೊ ಐ ಮೇ ರಿಕ್ವೈರ್ 2 hours ಆರ್ ಮ್ಯಾಕ್ಸಿಮಮ್ 3 hours. ಓಕೆ, ಚಾಟ್ ಬಾಕ್ಸಲ್ಲಿ ಹಾಕಿದ್ರಾ? ಅಟೆಂಡೆನ್ಸ್ ಹಾಕಿ, ಪುಟ್ ಯುವರ್ ನೇಮ್, ಸೆಕ್ಷನ್ ಆ್ಯಂಡ್ ಫುಲ್ ರಿಜಿಸ್ಟ್ರೇಷನ್ ನಂಬರ್. ಆಯ್ತು, ಟೈಮ್ ಆಗ್ತಾ ಬಂತು, ವೈಂಡ್ ಅಪ್ ಆಗುತ್ತೆ. ಸೊ ಎನಿ ಡೌಟ್ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್. So today we have solved one special problem, that is memorandum reconciliation account. Last problem is very very important from the examination point of view. You may get the same problem for semester exam. It's a problem adu. Workout ಮಾಡಿ. So last problem ಆದ ಕಡೆ ನಿಮಗೆ ಕೊಟ್ಟಿದ್ದೆ ನಾನು. For practice purpose I give. Okay, thank you very much. We'll meet you tomorrow. Any doubt please? ಯಾರಿಗೂ ಡೌಟ್ ಇದ್ರೆ ಕೇಳಿ.